ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಹೊಲಸಾಗ್ಬಿಟ್ಟೈತಿ. ಆಮೇಲೆ ಏನು ಮಾಡ್ತಿದಾರಂದ್ರೆ ಇವು ಕ್ವಾಜಾ ಅನ್ನೋ ಹುಡುಗ ಅವನ ಮುಕ್ಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದೈತಿ. ಅವನೇನು ಮಾಡ್ತಿದ್ದಾನೆ, ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ. ಏನೋ ಒಂದು ವಿಡಿಯೋ ಮಾಡ್ಯಾನ ಮೊನ್ನೆ 3 ಮಂದಿ ಜೊತೆ ಫಸ್ಟ್ ನೈಟ್ ಅಂತ, ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಚ್ಕೊಂಡು 3 ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು. ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ, ಕುಡ್ಯಾಕೆ ಹೋಗ್ರಿ, ಕುಡ್ಯಾಕೆ ಪಟ್ಟಿ ಎತ್ತನ್ ಬರ್ರಿ ಅಂಥದ್ದು ಅವಹೇಳನಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆನೇ ಅವಹೇಳನಕಾರಿ ಇಂಟೆನ್ಷಲಿ ವಿಡಿಯೋಸ್ ಮಾಡತ್ತಾನೆ. ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದಾಗ ಬಿಡೋದು, ಇವತ್ತು ನಾ ಇವನ ಹೆಂಡತಿ ಮದುವೆ ಆದೆ ಇಂಥ ವಿಡಿಯೋಸ್ ಹಾಕತ್ತಾನೆ. ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನೆ. ಆಮೇಲೆ ಇದ್ರ ಬಗ್ಗೆ ಇದು ಏನೋ ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡ್ಬೇಕು. ಆಮೇಲೆ ಇಲ್ಲಿ ಏನು ನಡೆದೈತಂದ್ರೆ, ಹಿಂದೂ ಹುಡುಗಿಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ, ನಾವು ನಿಮಗೇನು ಕೇಳ್ತಿರಿಲ್ಲೋ, ಇಲ್ಲ ಅಂದ್ರೆ ನೀವು ಮದುವೆ ಆಗ್ಬೇಕು, ಇಲ್ಲಾಂದ್ರೆ ಆಮೇಲೆ ಇದನ್ನು ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಆ ಹುಡುಗಿ ಏನು ಹೇಳಂದ್ರೆ ಮನ್ಯಾಗ ನಾವು ದಾಂಡೇಲಿ ಹೋಗ್ತೀವಿ ಅಂತ ಹೇಳಾರ. ಇವರೆಲ್ಲ ಮುಂಡ್ಗೋಡ್ ಹೋಗಿ ಸಬ್ ರಿಜಿಸ್ಟರ್ ಮದುವೆ ಆಗ್ಯಾರ. ಇದು ನೋಡ್ರಿ, ಇದರ ಫೇಕ್ ಡಾಕ್ಯುಮೆಂಟ್. ಅಡ್ರೆಸ್ನು ಚೇಂಜ್ ಐತಿ. ಅಡ್ರೆಸ್ ಏನೈತಿ, ಗಾಂಧಿನಗರ ಮುಂಡ್ಗೋಡ್ ಅಂತ ಐತಿ. ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಇದ್ರಾಗ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ. ಅವ್ರ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ. ಆದ್ರೆ ಅಲ್ಲಿ ಹೆಂಗೆ ಮದುವೆ ಆದ್ರೆ ಇವರು ಹೆಂಗೆ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾವೆ? ಇದು ಇಂಟೆನ್ಷನ್ ಏನು ತೋರಿಸ್ತೈತಿ? ಇದು ಲವ್ ಜಿಯಾ ತೋರಿಸ್ತೈತಿ? ಏನು ತೋರಿಸ್ತೈತಿ? ನಾವು ಕಂಪ್ಲೇಂಟ್ ಕೊಡಾತೀವಿ. ಈಗ ಕಂಪ್ಲೇಂಟ್ ಇದ್ರ ಬಗ್ಗೆನೂ ತನಿಖೆ ಆಗ್ಬೇಕು. ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕೋದಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗ್ಬೇಕು. ಆ ಹುಡುಗಿ ಏನು ಹೇಳ್ತಾಳಂದ್ರೆ, ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ 4 ಮಂದಿ ಮದುವೆ ಹಾಕೇನಂದ್ರು ನಡೀತದೆ ಅಂತ ಹೇಳ್ತಾಳಕಿ. ಅವನು ಹೇಳನಂತ. ಅಷ್ಟು ಮೈಂಡ್ ವಾಶ್ ಮಾಡ್ತಾ ಅಂದ್ರೆ ಏನಿದ್ರ ಅರ್ಥ? ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.